ಅಂದರೆ ಒಂದು ಸುಭಾಷ್ ಅವರಿಗೆ ರಾಜ್ಯಸಭೆಗೆ ಹೋದರು, ಒಂದು ವೇಳೆ ಅವ್ರು ಹೋದರು ಅಂತಲೇ ಇಟ್ಕೊಳ್ಳೋಣ, ಅವರ ಮಗ ನಾಳೆ ಮಂತ್ರಿ ಆಗ್ತಾರೆ ಅಂತಲೇ ಈಗಿರುವಂತಹ ಲೆಕ್ಕದ ಪ್ರಕಾರ ಅವರ ಮಗ ಮಂತ್ರಿ ಆಗ್ತಾರೆ. ಆ ಮಗ ಮಂತ್ರಿ ಆದಾಗ ಹಿಂಗೂ ಬೆಂಗಳೂರಿನಲ್ಲಿ ಒಂದು ಕ್ವಾರ್ಟರ್ಸಲ್ಲಿ ಇದ್ದೇ ಇರ್ತಾರೆ. ಮಗನ ಮನೇಲಿ ಅಪ್ಪ ಇರುವಂಥದ್ದು ಸಹಜ ಇರುತ್ತೆ. ರಾಜ್ಯಸಭೆಯಲ್ಲಿ ಪೂರ್ತಿ ಏನು ಕೆಲಸ ಏನಿರೋದಿಲ್ಲ, ಯಾವಾಗ ಸೆಷನ್ ನಡೆಯುತ್ತೆ ಆವಾಗ ಮಾತ್ರ ಹೋಗೋದು ಇರುತ್ತೆ. ಸಿದ್ದರಾಮಯ್ಯನವರಿಗೆ ದೆಹಲಿ ರಾಜಕಾರಣದ ಆಸಕ್ತಿ ಅಷ್ಟಕ್ಕಷ್ಟೇ ಇರುವಂಗೆ ಕಾಣುತ್ತೆ. ಹೀಗಿರುವಾಗ ಅವರು ರಾಜ್ಯಸಭೆಗೆ ಹೋದರೂ ಕೂಡ ರಾಜ್ಯದ ಮೇಲೆ ಹಿಡಿತ ಎಷ್ಟು ಮಟ್ಟಿಗೆ ಅವ್ರದ್ದು ಹೊರಟು ಹೋಗುತ್ತೆ? ಇಲ್ಲ, ವ್ಯತ್ಯಾಸ ಭಾಳ ಆಗುತ್ತೆ. ಅವರು ಇಲ್ಲೇ ಅವರು MLA ಆಗಿ ಮುಂದುವರಿಯೋದು ಮತ್ತು ರಾಜ್ಯಸಭೆಯ ಸದಸ್ಯರಾಗೋದು ವ್ಯತ್ಯಾಸ ಭಾಳ ಆಗುತ್ತೆ. ರಾಜ್ಯಸಭೆ ಸದಸ್ಯರಾದ ಮೇಲೂ ಕೂಡ ಅವರೇನು 12 ತಿಂಗಳೂ ದಿಲ್ಲಿ ಒಳಗಡೆ ಇರಲ್ಲ, ಬೆಂಗಳೂರಲ್ಲಿ ಇದ್ದೇ ಇರ್ತಾರೆ. ಸೆಷನ್ ನಡೆದಾಗ ಹೋಗ್ಬೋದು, ಅವಳ ಟೈಮ್ನಲ್ಲಿ ಇಲ್ಲೇ ಇರ್ತಾರೆ. ಬೆಂಗಳೂರಲ್ಲಿ ಮನೆ ಇರ್ತದೆ, ಮಗನ ಮನೆ ಇದೆಯಲ್ಲ, ಅದು ಪ್ರಶ್ನೆ ಅಲ್ಲ. ಬಟ್ ಅವರು ಎಲ್ಲಿ ಇದ್ದಾರೆ, ಯಾವ ಹೌಸಲ್ಲಿದ್ದಾರೆ ಅನ್ನೋದು ಭಾಳ ಮ್ಯಾಟ್ರ್ ಮಾಡುತ್ತೆ. ಅವರು ಇಲ್ಲಿ ಇದ್ದರು ಅಂತಂದರೆ ಖಂಡಿತವಾಗಿಯೂ ಕೂಡ ಇನ್ನೊಂದು ಪವರ್ ಸೆಂಟ್ರ್ ಕ್ರಿಯೇಟ್ ಆಗೋದೆ. ವೆದರ್ ಹೀ ಲೈಕ್ಸ್ ಇಟ್ ಆರ್ ನಾಟ್, ಅವ್ರ ಸಪೋರ್ಟರ್ಸು, ಅವರ ಅಭಿಮಾನಿಗಳು, ಅವರ ಈಗ ಇಲ್ಲಿಯವರೆಗೂ ಸಂಪುಟ ರಚನೆ ಆಗಿಲ್ಲ. ಸಂಪುಟ ರಚನೆ ಆದಮೇಲೆ ನಾಳೆ ಭಾಳಷ್ಟು ಜನ ಅತೃಪ್ತರು ಹುಟ್ಕೊಳ್ತಾರೆ. ಅವ್ರ ಅತೃಪ್ತರಿಗೆಲ್ಲರಿಗೂ ಒಂದು ದೇವಸ್ಥಾನ ಆದಂಗೆ ಸಿದ್ದರಾಮಯ್ಯ ಅವರ ಮನೆ ಆಗುತ್ತೆ. ಎಲ್ಲರೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಸಹಜವಾಗಿಯೇ ಒಂದು ಇರುಸು ಮುರುಸು ಮತ್ತು ಸ್ಮೂತ್ ಫಂಕ್ಷನಿಂಗ್ ಆಫ್ ದಿ ಗೌರ್ಮೆಂಟ್ ಏನಿದೆ ಅದನ್ನು ನಡೆಯಲ್ಲ. ಇದು ಅದಕ್ಕೆ ಕೇವಲ DK ಶಿವಕುಮಾರ್ ಮಾತ್ರ ಅಲ್ಲ, ಇವನ್ ಹೈಕಮಾಂಡ್ ಕೂಡ ಈ ಥರದ ಪವರ್ ಸೆಂಟರ್ಸ್ ಆಗೋದು ಬೇಡ, ಸ್ಮೂತಾಗಿ ಅವಕಾಶ ಇರಲಿ ಇವರಿಗೆ, ಹೊಸ ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡಲಿಕ್ಕೆ ಅಂತ ಹೈಕಮಾಂಡ್ ಕೂಡ ಬಯಸ್ಬೋದು. ಈಗ ನೀವು ರಾಜ್ಯಸಭಾ ಸದಸ್ಯರಾಗುವಂತೆ ಅವರನ್ನು ಮನವೊಲಿಸುವುದೇ ಇವತ್ತು ಇಡೀ ದಿವಸದ ಕಾರ್ಯಕ್ರಮ ಆಗ್ಬೋದು ಅಂತ. ಖಂಡಿತವಾಗಿಯೂ ಇದು ಕಾಂಗ್ರೆಸ್ ಹೈಕಮಾಂಡ್ ಎದುರುಗಡೆ ಸದ್ಯಕ್ಕಿರುವಂಥ ಭಾಳ ದೊಡ್ಡ ಟಾಸ್ಕು, ಭಾಳ ದೊಡ್ಡ ಚಾಲೆಂಜು. ಈ ಎಂಟೈರ್ ಇದು ಎಪಿಸೋಡ್ ಏನಿದೆ ಅದನ್ನು ಭಾಳ ಸ್ಮೂತಾಗಿ, ಭಾಳ ಚೆನ್ನಾಗಿ, ವೆಲ್ ಪ್ಲ್ಯಾನ್ಡ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಮಾಡಿದ್ದಾರೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರು ಕೂಡ ಬಹಳ ಪ್ರಬುದ್ಧವಾಗಿ ರಾಜಕಾರಣ ಇವರನ್ನು ಕೂಡ ಇವರನ್ನು ವಿಶ್ವಾಸಕ್ಕೆ ತಗೊಂಡೇ. ಆಮೇಲೆ ಇವನ್ DK ಶಿವಕುಮಾರ್ ಅವ್ರ ನಡವಳಿಕೆನೂ ಕೂಡ ಎಲ್ಲ ಕೇವಲ ಸಿದ್ದರಾಮಯ್ಯನವ್ರದ್ದು ಮಾತ್ರ ಅಲ್ಲ, ಇವನ್ DK ಶಿವಕುಮಾರ್ ಅವ್ರ ನಡವಳಿಕೆ ಅದು ಮತ್ತು ಸಿದ್ದರಾಮಯ್ಯನವರ ಒಂದು ಅವರು ಗ್ರೇಸ್ಫುಲ್ಲಾಗಿ ಎಲ್ಲ ವಿಚಾರಗಳನ್ನು ಮಾಡಿದ್ದು, ಎಲ್ಲೂ ಅವರು ಮುಖಭಾವದೊಳಗಡೆನೂ ಕೂಡ ಏನು ಆ ಥರದವರು ದುಃಖ ಬೇಸರ ಏನು ತೋರಿಸ್ಲಿಲ್ಲ. ಹೈಕಮಾಂಡ್ ಕೂಡ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿದೆ. ಎಂಟೈರ್ ಎಪಿಸೋಡ್ ಸೋ ಫಾರ್ ಸೋ ಗುಡ್, ಚೆನ್ನಾಗಿದೆ. ಆದರೆ ಇದೊಂದು ಟಾಸ್ಕ್ ಇದೆ ಅಲ್ಲ, ಈಗ ರಾಜ್ಯಸಭೆಗೆ ಇವ್ರನ್ನ ಒಪ್ಸೋದು, ಇಲ್ಲೊಂದು ಪ್ಯಾರಲಲ್ ಪವರ್ ಸೆಂಟರ್ ಆಗಲಾರ್ದಂಗೆ ನೋಡ್ಕೊಳ್ಳೋದು, ಅದು ಒಂದು ಟಾಸ್ಕ್ ಇದೆ. ಆ ಒಂದು ಪ್ರಯತ್ನದೊಳಗಡೆ ಖಂಡಿತವಾಗಿಯೂ ಇವತ್ತು ಇಡೀ ದಿವಸ ಸಮಯ ಕಳಿಬೋದು ಅವರು. ಮತ್ತು ಸಿದ್ದರಾಮಯ್ಯ ಅವ್ರನ್ನ ಅವರು ಒಪ್ಪಿಸುವ ಸಾಧ್ಯತೆಗಳು ಹೆಚ್ಚು ಇದ್ದಾವೆ ಅಂತ ನನಗೆ ಅನಿಸ್ತದೆ. ಆದರೆ ರಾಜಕೀಯದಲ್ಲಿ ಸ್ಟೇಜ್ ಮ್ಯಾನೇಜ್ ಮಾಡ್ಬೋದು. ಈಗೆಲ್ಲೂ ಕೂಡ ಭಾಳ ಚೆನ್ನಾಗಿ ನಡೆದಿದೆ, ಭಾಳ ತುಂಬ ಚೆನ್ನಾಗಿ ನಿಭಾಯಿಸಿದ ಅಂದ್ಕೊಂಡು. ಆದರೆ ಒಬ್ಬ ನಾಯಕ ಅಂತ ಹೇಳಿದಾಗ ಪ್ರತಿನಿತ್ಯ ಅವರನ್ನು ನೋಡದೆ ಅವರ ನಾಯಕತ್ವವನ್ನು ಮಾತ್ರ ಇಷ್ಟಪಡುವಂಥ ಒಂದು ಜನವರ್ಗ ನಮ್ಮಲ್ಲಿ ಇರುತ್ತೆ, ಮತದಾರರ ವರ್ಗ ನಮ್ಮಲ್ಲಿ ಇರುತ್ತೆ. ಅವರಷ್ಟು ಸುಲಭದಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನ ಸ್ವೀಕರಿಸ್ತಾರೆ ಅರುಣ್ ಅವರೇ? ನೋಡಿ, ಅವರಿಗೆ ಫಾಲೋಯಿಂಗ್ ಇರೋದಂತ ಹೌದು, ಅವರು ಜನನಾಯಕರು ಹೌದು, ಅವರಿಗೆ ತುಂಬ ದೊಡ್ಡ ಸಪೋರ್ಟ್ ಬೇಸ್ ಇದೆ. ಹಿ ಈಸ್ ಅನ್ಕ್ವೆಶ್ಚನ್ ಲೀಡರ್ ಆಫ್ ಅಹಿಂದ ಗ್ರೂಪ್, ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟೀಸ್, ದಲಿತರು ಕೂಡ. ಆದರೆ ಒಂದು ಅಂದರೆ ನಮ್ಮ ಈ ಹಿಸ್ಟ್ರಿನೇ ತಗೊಳ್ಳಿ, ಈಗ ಒಬ್ಬ ನಾಯಕ ಹೇಳಿದರೆ ಹೆಚ್ಚಿಗೆ ಜನ ಒಪ್ತಾರೆ ಅದನ್ನು. ಯಾಕೆಂದರೆ ಆ ನಾಯಕ ಹೇಳಿದ್ದೇ ಒಂಥರ ಅವರಿಗೆ ವೇದವಾಕ್ಯ ಆಗುತ್ತೆ. ನನಗೆ ನಾಳೆ ಸಿದ್ದರಾಮಯ್ಯ ಅವರು ಈ ಥರ ಏನೂ ಗಲಾಟೆ ಆಗಬಾರ್ದು, ಅಥವಾ ನನಗೆ ಹೇಗೆ ಸಪೋರ್ಟ್ ಕೊಟ್ಟಿದ್ದೀರಿ ನೀವು, ಅದನ್ನು ಶಿವಕುಮಾರ್ ಅವರಿಗೂ ಕೊಡಿ ಅಂತ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಏನಾದರೂ ಮಾಡಿದರೆ ಬಹುಶಃ ಜನರ ಮನಸ್ಸಲ್ಲಿ ಆ ಪರಿವರ್ತನೆ ಆಗತ್ತೆ ಅಂತ ನನಗನ್ಸುತ್ತೆ. ಇದನ್ನು ನಾವು ಹಿಂದೆನೂ ನೋಡಿದ್ವಿ. ಈಗ ಗಾಂಧಿ ಒಂದು ಕರೆ ಕೊಟ್ಟರು ಅಂತ ಹೇಳಿದರೆ, ಮಹಾತ್ಮ ಗಾಂಧಿ, ಎಷ್ಟು ಜನ ಅವ್ರ ಹಿಂದೆ ಹೋಗ್ತಾಯಿದ್ರು, ನಮ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು, ಇದನ್ನೆಲ್ಲ ನಾವು ನೋಡಿದ್ವಿ. ದಟ್ಸ್ ಓನ್ಲಿ ಬಿಕಾಸ್ ಆಫ್ ಎ ಕಾಲ್ ಮೇಡ್ ಬೈ ದಿ ಲೀಡರ್. ಸೊ ಆ ಲೀಡರ್ಗೆ ಇರುವಂಥ ಒಂದು ಛಾತಿ, ಅದೊಂದು ವ್ಯಕ್ತಿತ್ವ ಶಿವಕುಮಾರ್ ಅವರಿಗೆ ಇದೆ. ಸೊ ಹಾಗಾಗಿ ನನಗೆ ಅವರ ಬೆಂಬಲಿಗರನ್ನು, ಅವರು ಮಂತ್ರಿಗಳೇ ಆಗಿದ್ದಿರ್ಬೋದು, ಮುಂದೆನೂ ಆಗ್ಬೋದು, ಅಥವಾ ಜನಸಾಮಾನ್ಯರು ವೋಟರ್ಸ್ ಆಗಿರ್ಬೋದು. ಸೊ ಇವರು ಸಿದ್ದರಾಮಯ್ಯ ಏನು ಹೇಳ್ತಾರೆ ಅದನ್ನು ಒಪ್ತಾರೆ ಅಂತ ನನಗನ್ಸುತ್ತೆ. ಅರೆ ಸುಭಾಷ್ ಅವರೇ, ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ವಿಶೇಷವಾಗಿ 2005 ನಂತರ ಅವ್ರನ್ನ ಯಾವಾಗ JDSನಿಂದ ಉಚ್ಚಾಟನೆ ಮಾಡಲಾಯಿತು, ಅದರ ನಂತರ ಸಿದ್ದರಾಮಯ್ಯನವರ ವಿರುದ್ಧ ಮತ್ತು 13ರಿಂದ 18 ಅವರ ಆಡಳಿತದ ಅವಧಿಯ ಒಳಗಡೆ ಅವ್ರನ್ನ ವಿಶೇಷವಾಗಿ ಮೇಲ್ವರ್ಗದ ವಿರೋಧಿ, ಅದರಲ್ಲೂ ಒಕ್ಕಲಿಗರ ವಿರೋಧಿ ಅನ್ನುವಂಥದ್ದನ್ನು ಬಿಂಬಿಸುವಂತಹದ್ದು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತು. ಈಗ ಒಬ್ಬ ಒಕ್ಕಲಿಗ ನಾಯಕನಿಗೇ ಅವರ ಅಧಿಕಾರದ ಹಸ್ತಾಂತರವು ಕೂಡ ನಡೀತು, ಮತ್ತು ಅದನ್ನು ಭಾಳ ಯಾವುದೇ ಜಗಳ ಇಲ್ಲದೆ, ಯಾವುದೇ ರೀತಿಯಂತಹ
ಬೇಸರವನ್ನು ಹೊರಹಾಕದೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಈ ರೀತಿಯಂಥ ಒಂದು ಆಪಾದನೆಗಳು ಸಿದ್ದರಾಮಯ್ಯನವರು ತೊಡೆದು ಹಾಕುವಂಥ ಕೆಲಸವನ್ನು ಕೂಡ ಮಾಡಿದರು ಅಂತ ಅನ್ಸುತ್ತೆ. ಅಲ್ಲ, ಇವತ್ತು ಅವರ ನಡವಳಿಕೆ ಮತ್ತು ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡೋ ಟೈಮ್ನೊಳಗಡೆ ಯಾವ ರೀತಿ ವರ್ತಿಸಿದರು, ಇದು ಖಂಡಿತವಾಗಿಯೂ ಕೂಡ ಆ ಥರದ ಒಂದು ಅಭಿಪ್ರಾಯ ಅವ್ರ ಬಗ್ಗೆ ಮೂಡಲಿಕ್ಕೆ ಕಾರಣ ಆಗುತ್ತೆ. ಅವರ ಮೇಲೆ ಆ ಥರದ ಒಂದು ಆರೋಪ ಇದ್ದಿದ್ದು ನಿಜ, ಜನ ಮಾತಾಡ್ತಾ ಇದ್ದರು. ಅದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಬೇರೆ ವಿಚಾರ. ಒಕ್ಕಲಿಗರ ವಿರೋಧಿ ಅಥವಾ ಅಪ್ಪರ್ ಕಾಸ್ಟ್ ವಿರೋಧಿ, ಇವರು ಕೇವಲ ಅಹಿಂದು, ದಲಿತರು, ಮುಸ್ಲಿಮ್ಸ್, ಈ ಥರದ್ದು ಅವ್ರ ಬಗ್ಗೆ ಒಂದು ಪರ್ಸೆಪ್ಷನ್ ಇದೆ. ಅದು ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಅದು ಚರ್ಚೆ ಆಗಬೇಕು. ಆದರೆ ಅವರು ಆಫ್ಲೇಟ್ ಈಗ 8 ವರ್ಷ ಅವರು ಅಧಿಕಾರವನ್ನು ನಡೆಸಿದ್ರಲ್ಲ, ಈ 8 ವರ್ಷದ ಅಧಿಕಾರದ ಅವಧಿಯನ್ನು ಅವ್ರಿಗೆಲ್ಲರಿಗೂ ನೋಡಿದಾಗ ಅವರು ಮೋರ್ ಆಫ್ ಎ ಅಹಿಂದ ಲೀಡ್ರ್ ಅಂತ ಹೆಚ್ಚು ಆಗಿದೆ. ಆದರೆ ಅಪ್ಪರ್ ಕಾಸ್ಟ್ ವಿರೋಧಿ, ಲಿಂಗಾಯತರ ವಿರೋಧಿ, ಒಕ್ಕಲಿಗರ ವಿರೋಧಿ ಅಂತ ಭಾಳ ಅವರನ್ನು ಈಗ ಹೇಳುವ ಸ್ಥಿತಿ ಒಳಗಡೆ ಇಲ್ಲ. ಆ ಥರದ್ದು ಏನಾದರೂ ಒಂದಿದ್ದರೆ ಅದು ಇವತ್ತು ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದ ಮೇಲೆ ಅದು ಕೂಡ ಸ್ವಲ್ಪ ಕರಗಬಹುದು ಅಂತ ಅನಿಸುತ್ತೆ. ಇನ್ನೊಂದು ವಿಚಾರ, ಈಗ ನೀವು ಹೇಳಿದ್ರಿ MLAಗಳು ಇದೆಲ್ಲ ಆಯಿತು, ಅವರ ಅಪಾರ ಪ್ರಮಾಣದ ಬೆಂಬಲಿಗರಿದ್ದಾರಲ್ಲ, ಅವರು ಇದನ್ನು ಯಾವ ಥರ ಸ್ವೀಕರಿಸ್ತಾರೆ ಅಂತ. ಖಂಡಿತವಾಗಿಯೂ ಈ ಎಲ್ಲ ನಿಮ್ಮ ಹೈಕಮಾಂಡ್ ಜೊತೆಗಿನ ಅಗ್ರಿಮೆಂಟು, ಪವರ್ ಶೇರಿಂಗು, ಇದೆಲ್ಲ ನಮಗೇನು ಸಂಬಂಧ ಇಲ್ಲ. ನಾವು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು, ನಮಗೆ ಸಿದ್ದರಾಮಯ್ಯ ಇರಬೇಕು. ಅವರು ಮುಗ್ಧ ಅಭಿಮಾನಿಗಳು ಸಿದ್ದರಾಮಯ್ಯ ಅವರಿಗೆ. ಅವರೇ ಏನಿಂದಲ್ಲ, ಅವ್ರ ಅಜೆಂಡಾನೂ ಇಲ್ಲ, ಇವರಿಂದ ಏನು ಲಾಭನೂ ತಗೊಂಡೇ ಇರ್ಬೋದು, ಅವ್ರ ಸ್ವಜಾತಿಯವರು ಇರ್ಬೋದು, ಅಥವಾ ಕೆಲವೊಮ್ಮೆ ಸ್ವಜಾತಿಯವರು ಇಲ್ಲದೆ ಇರ್ಬೋದು. ಇವ್ರು ಮುಗ್ಧವಾದಂಥ ಅಭಿಮಾನಿಗಳು ಅವರೆಲ್ಲರೂ ಏನಿದಾರಲ್ಲ, ಅವರಿಗೆ ಸಹಜವಾಗಿಯೇ ಇದು ದುಃಖ ಆಗುತ್ತೆ. ಮತ್ತು ಈ ಬೆಳವಣಿಗೆಯಿಂದ ಸ್ವಲ್ಪ ಕಾಂಗ್ರೆಸ್ಸಿಗೆ ಹಿನ್ನಡೆನೂ ಕೂಡ ಆಗುತ್ತೆ. ಅವರ ಒಂದು ಸ್ಟ್ರಾಂಗ್ ಏನು ಸಪೋರ್ಟ್ ಬೇಸು, ಒಂದು ಕ್ಯಾಶ್ ಕಾಂಬಿನೇಷನ್ನು, ಅದೆಲ್ಲ ಏನು ಸಿದ್ದರಾಮಯ್ಯನವರ ಕಾರಣದಿಂದಾಗಿ ಕಾಂಗ್ರೆಸ್ ಪಾರ್ಟಿಗೆ ಬರ್ತಾ ಇತ್ತು, ಈಗ ಅವರ ಅನುಪಸ್ಥಿತಿ ಒಳಗಡೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಕಾಂಗ್ರೆಸ್ ಪಕ್ಷಕ್ಕೆ ಆಗತ್ತೆ ಅಂತ ನನಗನ್ನಿಸ್ತದೆ. ಆದರೆ ತಮಗೆ ಬೇಸರ ಆಗಿದೆ, ಮನಸ್ಸಿಲ್ಲದೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಒತ್ತಾಯ ಇದೆ ಅನ್ನುವ ಇಂಡಿಕೇಷನ್ನು ಏನಾದರೂ ಸಿದ್ದರಾಮಯ್ಯನವರು ಕೊಟ್ಟಿದ್ದರೆ ಅದು ಬಹಳ ಜಾಸ್ತಿ ಆಗ್ತಾಯಿತ್ತು. ಆ ಥರದ ಇಂಡಿಕೇಶನ್ ಅವರು ಎಲ್ಲೂ ಕೂಡ ಕೊಟ್ಟಿಲ್ಲ. ಅವರು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅವರ ಮನಸ್ಸಿನೊಳಗಡೆ ಏನಿದೆ ಅದನ್ನು ಎಲ್ಲೋ ಖಾಸಗಿಯಾಗಿ ಮಾತಾಡಿದರೆ ನಮಗೆ ಗೊತ್ತಿಲ್ಲ. ಬಟ್ ಪಬ್ಲಿಕ್ಲಿ ಅವರ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಅವರು ಭಾಳ ವಾಲಂಟಿಯರ್ಲಾಗಿಯೇ ಕೊಡ್ತಾ ಇದ್ದಾರೆ. ಯಾವುದೇ ಇಂಡಿಕೇಷನನ್ನು ತಾವೇನೋ ಬೇಜಾರಾಗಿದ್ದೀನಿ ಅನ್ನೋ ಥರದ ಒಂದು ಇಂಡಿಕೇಷನ್ ಕೊಡದೇ ಇರೋದ್ರಿಂದ ಆ ಥರದ ಅಭಿಮಾನಿಗಳಲ್ಲೂ ಕೂಡ ಎಷ್ಟೇ ವಿರೋಧ ಇದ್ದರೂ ಅದು ಸ್ವಲ್ಪ ತಣ್ಣಗಾಗತ್ತೆ, ಸಮಯ ಬೇಕಷ್ಟೇ, ಅದು ಶಾಂತ ಆಗತ್ತೆ ಅಂತ ನನಗನ್ಸುತ್ತೆ.